ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಾ ಇದ್ದೀರಾ, ಇದು 33 ಅಡಿ ಟಾರ್ ರೋಡ್. ಇದು ನೋಡಿ, ಇದು ಟಾರ್ ರೋಡು. ಇದು ಕೊಂತ್ಕೊಂಡಿರೋಂಥ ಜಾಗನೇ ನೋಡಿ. ಇದೇನು ಕರ್ನಾಟಕ ಶೇಪ್ ಇದೆ. ಇದು 1 ಎಕರೆ 5 ಗುಂಟೆ. ನಾನು ಏನೈತೆ ಅದೇ ಥರ ಹೇಳ್ಬೇಕಲ್ವ, ಅದಕ್ಕೋಸ್ಕರ ನಿಮಗೆ ರಿಯಾಲಿಟಿ ಹೇಳ್ತಾಯಿದ್ದೀನಿ. ಸೇಮ್ ಕರ್ನಾಟಕ ಶೇಪ್ ಇದೆ. ಇದು ಹಿಂಗೆ ಬಂದು ಹಿಂಗೆ ಕ್ರಾಸ್ ರಂಗಿದೆ. ಅದು ನಿಮ್ಗೆ ರೋಡ್ ಫೇಸ್ ಏನಿಲ್ಲ ಅಂದ್ರೂ ಒಂದು 250ರಿಂದ 300 ಅಡಿ ಅಲ್ಲಿವರೆಗೂ ಬರುತ್ತೆ ಗುರುಗಳೇ. ಅಲ್ಲಿವರೆಗೂ ಬರುತ್ತಲ್ವ ರೋಡ್ ಫೇಸ್? ನೋಡಿ ಹಿಂಗೆ ಬಂದು ನಿಮಗೆ ಇದು ಹೆಂಗೆ ಹೋಗಿದೆ ಹಸಿರು, ಸೇಮ್ ಅದೇ ಥರ ಅಲ್ಲಿವರೆಗೂ ಒಂದು 350 ಅಡಿನೇ ಬರುತ್ತೆ ರೋಡ್ಗೆ. ನೋಡಿ ಹಿಂಗೆ ಹೋಗಿ ಫುಲ್ಲು ರೋಡ್ ಫೇಸೇ ಬರುತ್ತೆ. ನಿಮಗಿದು ನಾರ್ತು ಮತ್ತು ಇದು ನಾರ್ತೆ, ಇದು ಸೂರ್ಯನ ಫೇಸೆ, ವೆಸ್ಟ್ ಫೇಸು ಎಲ್ಲ ಬರುತ್ತೆ ನೋಡಿ. ಇದು ಬಂದು ನಾರ್ತ್ ಫೇಸು, ಇದು ಬಂದು ಇದು ನಾರ್ತ್ ಆದರೆ ಅದು ನಾರ್ತೆ, ಅದು ಬಂದು ವೆಸ್ಟ್ ಫೇಸು. ಈ ಥರ ನಿಮ್ಗೆ ರೋಡ್ ಫೇಸು ಎಲ್ಲ ತುಂಬ ಜಾಸ್ತಿ ಸಿಗುತ್ತಿದ್ದು. ಇದು ಬಂದು ಮದ್ದೂರಿಗೆ ಬರೀ 2.5 ಕಿಲೋಮೀಟ್ರು. ರೈಲ್ವೆ ಸ್ಟೇಷನ್ಗೂ ಅಷ್ಟೇ ನಿಮ್ಗೆ 2 ಕಿಲೋಮೀಟ್ರು. ಮದ್ದೂರಿಗೆ 2.5 ಕಿಲೋಮೀಟ್ರು, ರೈಲ್ವೆ ಸ್ಟೇಷನ್ಗೆ ಬರೀ 2 ಕಿಲೋಮೀಟ್ರ್ ಅಷ್ಟೇ. ಇದು ಮದ್ದೂರಿಗೆ ತುಂಬ ನಿಯರ್ ಬೈ. ನೋಡಿ ನಿಮಗೆಲ್ಲ ಟಾರ್ ರೋಡ್ ಫೇಸೇ ಬರುತ್ತೆ ಈ ಜಾಗ. ಇದ್ರ ಬೆಲೆ ಬಂದು 1,80,000 ಹೇಳ್ತಾರೆ. ಕುತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ತುಂಬ ಸಿಟಿಗೆ ನಿಯರ್ ಬೈ. ಇದು ತುಂಬ ಚೆನ್ನಾಗಿದೆ. ಮತ್ತು ನಿಮಗೆ ಕಾಲುವೆನೇ ಪಕ್ಕದಲ್ಲೇ ಕಾಲುವೆ ಇದೆ ನೋಡಿ. ನೀರಾವರಿಗಂತೂ ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿದೆ ಜಾಗ. ಯಾರಾದರೂ 1 ಎಕರೆ ಅಥವಾ 1 ಎಕರೆ 5 ಗುಂಟೆ ಈ ಥರ 1 ಎಕರೆ 10 ಗುಂಟೆ ಆ ಥರ ನೋಡ್ತಾ ಇರೋರಿಗೆ ಇದು ಒಳ್ಳೆ ಜಾಗ. ನೋಡಿ ಅಕ್ಕಪಕ್ಕ ಎಲ್ಲ ಎಷ್ಟು ಚೆನ್ನಾಗಿ ತೆಂಗಿನ ತೋಟನ ಮಾಡ್ಕೊಂಡಿದ್ದಾರೆ ನೋಡಿ. ನೀವು ಕೂಡ ಇದೇ ಥರ ಮಾಡ್ಕೊಬೋದು. ಪಕ್ಕದಲ್ಲೇ ಕೆರೆ ಇದೆ. ನೀರಾವರಿಗಂತೂ ಏನೂ ತೊಂದರೆ ಇಲ್ಲ. ನೀವು ಬೋರ್ ಹಾಕ್ಸೋ ಅವಶ್ಯಕತೆಯೇ ಇಲ್ಲ ಈ ಜಾಗಕ್ಕೆ. ಆರಾಮಾಗಿ ನೀವು ತುಂಬ ಚೆನ್ನಾಗೈತೆ. ಅಲ್ಲೊಂದು ಚೂರು ಬಿಟ್ಟರೆ ಇನ್ನೆಲ್ಲ ರೌಂಡಾಗಿ ತುಂಬ ಚೆನ್ನಾಗೈತೆ ಜಾಗ. ಇದು ಸ್ಕ್ವೇರಾಗಿ ತುಂಬ ಚೆನ್ನಾಗೈತೆ. ರೌಂಡಾಗೂ ಇದೆ, ಸ್ಕ್ವೇರಾಗೂ ಇದೆ. ಅಲ್ಲೊಂದು ಚೂರು ಬಿಟ್ಟರೆ ಮಿಕ್ಕಿದೆಲ್ಲ ಸ್ಕ್ವೇರಾಗೇ ಇದೆ ಈ ಜಾಗ. ನೋಡಿ ಅಲ್ಲೊಂದು ಚೂರು ಅಷ್ಟೇ. ಅದು ಬಂದು ನಿಮ್ಗೆ ಈಸ್ಟ್ ಫೇಸಿಂಗ್ ಆ ಥರ ಇದೆ. ತುಂಬ ಚೆನ್ನಾಗಿದೆ ಜಾಗ. ನೋಡಿ ನೀವು ಈ ಥರ ಬೇಕಾದ್ರೂ ತೆಂಗಿನ ತೋಟನ ಮಾಡ್ಕೋಬೋದು. ನೋಡಿ ಇವ್ರು ಏನು ಮಾಡ್ಕೊಂಡಿದ್ದಾರೆ ಅದೇ ಥರ ನೀವು ಇಲ್ಲಿ ಹೊಸ್ದಾಗಿ ಏನು ಬೇಕಾದರೂ ಬೆಳ್ಕೊಬೋದು. ಮತ್ತು ನೀರು ಇರೋದ್ರಿಂದ ನಿಮಗೆ ತುಂಬ ಚೆನ್ನಾಗಿರುತ್ತೆ. ವಾಟರ್ ಸೋರ್ಸ್ಗೆಲ್ಲ ನೀವು ಬೋರ್ ಹಾಕ್ಸೋ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ಕೆರೆ ಒಂದು ದೊಡ್ಡ ಕೆರೆ ಇಲ್ಲಿ ಇರೋದ್ರಿಂದ ನೀರಿಗಂತೂ ನಿಮಗೆ 365 ದಿನವೂ ನೀರು ಸಿಗುತ್ತೆ. ಆಮೇಲೆ ಇಷ್ಟು ಸಿಟಿಗೆ ನಿಯರ್ ಬೈ ಇರೋದು ಯಾವುದೂ ಇಲ್ಲ ನೋಡಿ. ಇಲ್ಲಿಂದ ಬರೀ 150 ಅಡಿ ಹೋದರೆ ಊರು, ಅದೇ ಸಿಟಿ, ಅದೇ ಮದ್ದೂರು ನೋಡಿ, ಅದೇ ಸಿಟಿ. ನೋಡಿ ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ. ಇದೇ ಊರು, ಇಲ್ಲಿರೋಂಥ ಜಾಗ ತುಂಬ ಚೆನ್ನಾಗೈತೆ. ಯಾರಾದರೂ ಈ ಜಾಗ ಬೇಕು ಅನ್ನೋರು ವೀಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ ನಿಮಗೆ ಡಿಫ್ರೆನ್ಸ್ ಕಾಣಿಸುತ್ತೆ. ಅದೊಂದು ಚೂರು ಬ್ರೈಟ್ ಆಗಿದೆ ಆ ಗ್ರೀನು, ಇನ್ನೊಂದು ಡಾರ್ಕ್ ಆಗಿರೋ ಗ್ರೀನ್ ಬಂದು ಏನಿದೆ ಇದೇ ಜಾಗ. ನಿಮ್ಗೆ ಹತ್ತತ್ರ ಇದು ಒಂಚೂರು ನಿಮ್ಗೆ ಸ್ಕ್ವೇರಾಗಿ ಬರುತ್ತೆ. ಅಲ್ಲೊಂದು ಚೂರು ಬಿಟ್ಟರೆ ಮಿಕ್ಕಿದೆಲ್ಲ ಸ್ಕ್ವೇರಾಗೇ ಬರುತ್ತೆ. ನೋಡಿ ರೋಡ್ ಫೇಸ್ ಇಲ್ಲಿಂದ ಹಿಡ್ದು ನಾನು ಅಲ್ಲಿ ತೋರಿಸಿದ್ನಲ್ಲ ನೋಡಿ, ಅಲ್ಲಿ ಗ್ರೀನ್ ಇದೆಯಲ್ಲ ನೋಡಿ, ಡಿಫ್ರೆನ್ಸ್ ಗ್ರೀನ್ ಇದೆಯಲ್ಲ, ಅಲ್ಲಿವರೆಗೂ ನಿಮಗೆ ಈ ಜಾಗ ಬರುತ್ತೆ. ನೋಡಿ ಇದೇನು ಡಿಫ್ರೆನ್ಸ್ ಗ್ರೀನ್ ತೋರಿಸ್ತಾ ಇದ್ದೀನಿ ನಾನು, ಇದು ಅಲ್ಲಿವರೆಗೂ ಬರುತ್ತೆ ಜಾಗ. ನೋಡಿ ಅದೊಂದು ಚೂರು ಸೂರ್ಯನ ಕಡೆ ಬೆಳೆದಿದೆ, ಅದು ಕೂಡ ವಾಸ್ತು ಪ್ರಕಾರವಾಗಿ ಇರುತ್ತೆ ಅಂದ್ಕೊಂಡಿದ್ದೀನಿ. ಮಿಕ್ಕಿದ್ದೆಲ್ಲ ಚೆನ್ನಾಗೇ ಇದೆ. ಒಂಚೂರು ಮಾತ್ರ ಅಲ್ಲಿ ಕರ್ನಾಟಕ ಥರ ಬರುತ್ತೆ, ಮಿಕ್ಕಿದ್ದೆಲ್ಲ ತುಂಬ ಚೆನ್ನಾಗಿದೆ ಈ ಜಾಗ. ನೋಡಿ ನಿಮ್ಗೆ ಇಲ್ಲಿಂದ ಸ್ಟಾರ್ಟಾಗಿ ಕಾಲುವೆ ಫುಲ್ಲು ಜಮೀನು ಏನಿದೆ ಫುಲ್ ಅಲ್ಲಿವರೆಗೂ ಕಾಲುವೆ ನೀರು ಬರುತ್ತೆ.
ನೀವು ಆರಾಮಾಗಿ ಏನು ಬೇಕಾದರೂ ತೆಂಗಿನ ಸಸಿನೋ ಅಡಿಕೆನೋ ಪ್ರತಿಯೊಂದು ಗಿಡನೂ ಹಾಕೊಬೋದು. ಬೋರ್ ಹಾಕೋ ಅವಶ್ಯಕತೆನೇ ಇಲ್ಲ ನೋಡಿ. ನೋಡಿ ಫುಲ್ಲು ಇದೇನಿದೆ ಈ ಜಾಗ ಏನು ಹೋಗಿದೆ ಫುಲ್ ಅಲ್ಲಿವರೆಗೂ ನಿಮಗೆ ಕಾಲುವೆ ನೀರೇ ಬರುತ್ತೆ ನೋಡಿ. ಬೇಸಿಗೆ ಈ ಟೈಮಲ್ಲೇ ಬರ್ತದೆ ಅಂದರೆ ಯಾವಾಗಲೂ ಇಲ್ಲಿ ನೀರಿರುತ್ತೆ.